ಹಲೋ ಡಿಯರ್ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ಈಗ TDS ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಅದು ನೋಡಿ ಹೇಳ್ತಾ ಇದ್ದೀನಿ. ಫಸ್ಟ್ ಈ ಪ್ರೊಫಾರ್ಮ ತೊಗೊಳ್ಳಿ. ಪರ್ಟಿಕ್ಯುಲರ್ಸ್ ಅಂಡರ್ ಸೆಕ್ಷನ್ ಟ್ಯಾಕ್ಸ್ ರೇಟ್ ಎಷ್ಟು ಮತ್ತು ಟ್ಯಾಕ್ಸಬಲ್ ಅಮೌಂಟ್ ಎಷ್ಟಾಗುತ್ತೆ ಅಂತೇಳಿ. ಫಸ್ಟು ಏನಪ್ಪ ಅಂದರೆ ಪರ್ಟಿಕ್ಯುಲರ್ಸ್ ಏನೇನು ತೊಗೊಳ್ತೀರಾ ನೋಡಿ. ಯಾವ್ಯಾವುದು TDS ತೊಗೊಳ್ತೀರಂದರೆ ಎಲ್ಲ ಇಂಟ್ರೆಸ್ಟ್ಗಳಿಗೆ ಮತ್ತು ವಿನ್ನಿಂಗ್ ಫ್ರಮ್ ಲಾಟ್ರಿ ಮತ್ತು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಇವು ಮೂರನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ನಾವು ಈ ಪ್ರಾಬ್ಲಮಲ್ಲಿ. ಒಂದು ಇಂಟ್ರೆಸ್ಟ್ ಏನೇ ಇದ್ದರೂ 10%, ಓಕೆನಾ. ಇಂಟ್ರೆಸ್ಟ್ ಏನೇ ಇದ್ದರೂ 10% ಇರ್ತದೆ. ಮತ್ತು ವಿನ್ನಿಂಗ್ ಫ್ರಮ್ ಲಾಟ್ರಿ ಮತ್ತು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇತ್ತು ಅಂತಂದರೆ 30%. ಅವೆರಡು ನೆನ್ಪಿಟ್ಕೊಂಬಿಟ್ರೆ ಆಯಿತು. ನೋಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು ಅಂಡರ್ ಸೆಕ್ಷನ್ 193 ಪ್ರಕಾರ 10% ಮಾಡ್ತೀರಾ. ಅದೇ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಬಂತು ಅಂದರೆ 194 ಸೆಕ್ಷನ್ ಸಬ್ಸೆಕ್ಷನ್ ಎ, ಅದು 10%. ಇನ್ನು ವಿನ್ನಿಂಗ್ ಫ್ರಮ್ ಲಾಟ್ರಿ 194B, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 194BB, 30%. ಇಷ್ಟು ನೆನ್ಪಿಟ್ಕೊಂಡ್ರೆ ಆಯಿತು, ಓಕೆನಾ. ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು 193 10%, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟು 194A 10%, ಮತ್ತು ಈ ವಿನ್ನಿಂಗ್ ಫ್ರಮ್ ಲಾಟ್ರಿ 194B, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 194BB 30%. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನೇನಿದೆ ನೋಡಿ. ಲಾಟ್ರಿ ವಿನ್ನಿಂಗ್ಸು 1 lakh ಇದೆ, 30%. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 30%. ಕಮಿಷನ್ ಟು ಲಾಟ್ರಿ ಏಜೆಂಟ್ ಬರಲ್ಲ. ಇನ್ಶೂರೆನ್ಸ್ ಕಮಿಷನ್ ಬರಲ್ಲ. ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸೊ ಅದು ಕೂಡ ಬರಲ್ಲ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇತ್ತು ಅಂದರೆ ಬರೋದಿಲ್ಲ. ಡಿವಿಡೆಂಡ್ ಪೇಯಬಲ್ ಬೈ ಡೊಮೆಸ್ಟಿಕ್ ಕಂಪನಿ, ಅದು ಕೂಡ ಬರೋದಿಲ್ಲ. ಯಾಕಂದರೆ ನಮಗೆ ಒಂದು ಇಂಟ್ರೆಸ್ಟ್ ಇರಬೇಕು, ಇನ್ನೊಂದು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸು ಮತ್ತು ವಿನ್ನಿಂಗ್ ಫ್ರಮ್ ಲಾಟ್ರಿ ಇದ್ದರೆ ಮಾತ್ರ ಬರುತ್ತೆ, ಹೌದಲ್ವಾ. ಅಂದರೆ ಇದಕ್ಕೆ ಸೊಲ್ಯೂಷನ್ ನೋಡ್ತಾ ಹೋಗೋಣ ಬನ್ನಿ. ಸೊಲ್ಯೂಷನ್ ನೋಡಿ, ನಾವು ಮೊದಲೇ ಹೇಳಿದಾಗೆ ವಿನ್ನಿಂಗ್ ಫ್ರಮ್ ಯಾವುದು ಲಾಟ್ರಿ ಇದೆಯಲ್ಲ 194Bನಲ್ಲಿ 30%, 1 ಲಕ್ಷ ಇತ್ತು, ಅದ್ರ ಮೇಲೆ 30% ಮಾಡಿದರೆ 30,000. ಮತ್ತು ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇತ್ತು 194BBನಲ್ಲಿ 30% ಮಾಡೋಣ, 50,000 ಇತ್ತು, ಅದ್ರ ಮೇಲೆ 30% ಮಾಡಿದರೆ 15,000 ಬಂತು ಅಲ್ವಾ. ಮತ್ತು ಕಮಿಷನ್ ಆನ್ ಲಾಟ್ರಿ ಏಜೆಂಟ್ ಬರಲ್ಲ, ಇನ್ಶೂರೆನ್ಸ್ ಕಮಿಷನ್ ಇಲ್ಲ, ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್. ನೋಡಿ, ಇಂಟ್ರೆಸ್ಟು ಗೌರ್ಮೆಂಟಿಂದ ಏನಾದ್ರು ಬಂತು ಅಂದರೆ ಬರಲ್ಲ. ಇನ್ನು ಉಳಿದದ್ದು ಇಂಟ್ರೆಸ್ಟ್ ಏನಿದ್ರು 10% ಆಗ್ತೀರಾ. ಡಿವಿಡೆಂಡ್ ಪೇಯಬಲ್ ಬರಲ್ಲ, ಡೊಮೆಸ್ಟಿಕ್ ಕಂಪನಿ ಬರಲ್ಲ. ಟೋಟಲ್ ಅಮೌಂಟ್ ಎಷ್ಟಾಯಿತು? 45,000 ಆಯಿತು, ಅಷ್ಟೇ ಇವರೇ. ಅದೇ ರೀತಿಯಲ್ಲಿ ಸೆಕೆಂಡ್ ಇನ್ನೊಂದು ಇದೆ ನೋಡಿಲಿ. ಇಂಟ್ರೆಸ್ಟ್ ಆನ್ ಲೀಸ್ಟೆಡ್ ಡಿಬೆಂಚರ್ಸ್ ಇದೆ 10%. ವಿನ್ನಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಲಾಟ್ರಿ ಕೊಟ್ಟಿದ್ದಾರೆ 30%. ಡಿವಿಡೆಂಡ್ ಬರಲ್ಲ. ಇಂಟ್ರೆಸ್ಟ್ ಅಟ್ 6.5% ಆನ್ ಬ್ಯಾಂಕ್ ಡೆಪಾಸಿಟ್. ಬ್ಯಾಂಕ್ ಡೆಪಾಸಿಟ್ ಅಂದರೆ 194A ಸೆಕ್ಷನ್ ಪ್ರಕಾರ 10% ಮಾಡ್ತೀರಾ. 3 lakh ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ 3 lakh ಮೇಲೆ 6.5% ಮಾಡಬೇಕು. ಬ್ಯಾಂಕ್ ಡೆಪಾಸಿಟ್ 3 lakh ಮಾಡಿರಾ, 3 lakh ಇಂಟು 6.5 ಮಾಡಿ ಒಂದು ಅಮೌಂಟ್ ಬರ್ತದೆ, ಅದ್ರ ಮೇಲೆ 10% ತೊಗೊಳ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು 10%. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾಂಕು ಇಂಡಿಯನ್ ಬಾಂಡ್ಸ್ ಅಂತ ಕೊಟ್ಟಿದೆ, ಸೊ ಗೌರ್ಮೆಂಟ್ ಇದೆ, ಹಂಗಾಗಿ ತಗೊಳ್ಳೋದಿಲ್ಲ ಅದನ್ನು ಅಲ್ವಾ. ಓಕೆ, ಸೊ ಈಗ ಸೊಲ್ಯೂಷನ್ ನೋಡ್ತಾ ಬರೋಣ. ಇದಕ್ಕೆ ನೋಡಿ, ಸೊಲ್ಯೂಷನ್ ಈ ರೀತಿಯಾಗಿದೆ. ಸೊ ಇದರಲ್ಲಿ ಇಂಟ್ರೆಸ್ಟ್ ಆನ್ ಲೀಸ್ಟೆಡ್ ಡಿಬೆಂಚರ್ಸ್ 193 10%, 7,500 ಮೇಲೆ 10% ಮಾಡಿದರೆ 750 ಆಗುತ್ತೆ. ವಿನ್ನಿಂಗ್ ಫ್ರಮ್ ಕರ್ನಾಟಕ ಲಾಟ್ರಿ ಇದೆ 194B, ಸಾರಿ ಅದು 194B ಮಾಡ್ಕೊಳ್ಳಿ, 30% 6,000 ಆಗುತ್ತೆ ಅಲ್ಲಿ ಅಮೌಂಟ್ ಮೇಲೆ. ಡಿವಿಡೆಂಡ್ ತೊಗೊಳ್ಳೋದಿಲ್ಲ. ಇಂಟ್ರೆಸ್ಟ್ ಎಷ್ಟಿದೆ? 1,950, 6.5% ಮಾಡಿ ಬಂದಿರೋ ಅಮೌಂಟ್ ಮೇಲೆ 10% ಮಾಡ್ಕೊಳ್ಬೇಕು. ಮತ್ತು ಇಂಟ್ರೆಸ್ಟ್ ಆನ್ ಲೀಸ್ಟೆಡ್ 10% ಇದೆ, ಅದನ್ನು ಕೂಡ ಮಾಡಿ. ಲಾಸ್ಟಿಗೆ ಟೋಟಲ್ 9,900. ನೋಡಿ, ಇದನ್ನು ಬಿಟ್ಟರೆ ಮತ್ತೆ ಯಾವ ಕ್ಯಾಟಗರಿಯಲ್ಲಿ ಕೇಳ್ತಾರೆ ಅಂದರೆ ಇಲ್ಲಿ ನೋಡಿ, ಕಂಪ್ಯೂಟ್ ದ ಮಂತ್ಲಿ ಟ್ಯಾಕ್ಸ್ ಟು ಬಿ ಡಿಡಕ್ಟೆಡ್ ಅಟ್ ಸೋರ್ಸ್ ವೆನ್ ಟೋಟಲ್ ಇನ್ಕಮ್ ಈಸ್, ಇಲ್ಲಿ ಕೊಟ್ಟಿದ್ದಾರೆ 14,08,690 ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. ಆಫ್ ಆನ್ ಇಂಡಿಯನ್ ರೆಸಿಡೆಂಟ್ ಕೊಟ್ಟಿದ್ದಾರೆ, ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. TDS ಕಂಡುಹಿಡಿಬೇಕು. ಅಂದರೆ ಈಗ ನಾವು ಟ್ಯಾಕ್ಸ್ ಲಯಬಿಲಿಟಿ ಮಾಡಿಕೊಂಡು ಟೋಟಲ್ ಅಮೌಂಟ್ ಏನು ಬರ್ತದೋ ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ TDS ಸಿಗುತ್ತೆ. ಸೊ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಸೊಲ್ಯೂಷನಲ್ಲಿ ನೋಡಿ, ಕಾಂಪಿಟೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಏನು ಮಾಡ್ತೀರಾ? 14,08,690 ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಸ್ಲ್ಯಾಬ್ ಗೊತ್ತಲ್ವಾ, ಅಪ್ ಟು 2,50,000 ತನಕ ನಿಲ್ಲು, 2,50,000ಇಂದ 5 lakh ತನಕ ಎಷ್ಟಿದೆ? 2,50,000 ಇದೆ, ಅದ್ರ ಮೇಲೆ 5% ಮಾಡಿ 12,500 ಆಗುತ್ತೆ. ನೆಕ್ಸ್ಟ್ 5 lakhಯಿಂದ 10 lakh ತನಕ ಎಷ್ಟಿದೆ? 5 lakh ಇದೆ, ಅದ್ರ ಮೇಲೆ 20% 1 lakh ಆಗುತ್ತೆ. ಮತ್ತು 10 lakhಯಿಂದ 14,08,690 ಟ್ಯಾಕ್ಸ್ ಸ್ಲ್ಯಾಬ್ ಗೊತ್ತಿದೆ ಅಲ್ವಾ. ಓಕೆ, ಆ ಪ್ರಕಾರ 30% ಮಾಡಿದ್ದೀರಾ. ಟೋಟಲ್ ಅಮೌಂಟು 2,35,107 ಬಂತು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ.
ಸೊ ಈಗ ಅದಕ್ಕೇನು ಮಾಡ್ತೀರಾ, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸು 4% ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬಂತು. ಅದು ಅಮೌಂಟನ್ನು ಏನು ಮಾಡ್ತೀರಾ ಅಂದರೆ ಟಿ ಡಿ ಎಸ್ ಪರ್ ಮಂತ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಡಿವೈಡೆಡ್ ಬೈ 12 ಮಾಡಿದಾಗ ಸಿಗುತ್ತೆ. 2,44,511 ಡಿವೈಡೆಡ್ ಬೈ 12 20,376 ಈಸ್ ದ ಟಿ ಡಿ ಎಸ್. ದಟ್ಸ್ ಇಟ್. ಇನ್ನೊಂದು ಲಾಸ್ಟ್ ಇದೊಂದು ಹೇಳ್ಬಿಡ್ತೀನಿ ನೋಡಿ. ಇಲ್ಲೇನು ಹೇಳಿದ್ದಾರೆ ಅಂತಂದರೆ ದ ಟ್ಯಾಕ್ಸಬಲ್ ಸ್ಯಾಲ್ರಿ ಆಫ್ ಮಿಸ್ಟರ್ ಮಹೇಶ್ ಈಸ್ 18,65,000 ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ಟು ಬಿ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳಿದ್ದಾರೆ. ಸೊ ಈಗೇನು ಮಾಡ್ತೀರಾ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿಲ್ಲ, ಕೊಟ್ಟಿದ್ದರೆ 30% ಮಾಡ್ತಿದ್ರಿ, ಎಷ್ಟು 20% ಮಾಡ್ತಿದ್ರಿ. ಲಾಟ್ರಿ ಕೊಟ್ಟಿದ್ರೆ 30% ಮಾಡ್ತಿದ್ರಿ. ಸೊ ಏನೂ ಕೊಟ್ಟಿಲ್ಲ. ಸೊ ಟ್ಯಾಕ್ಸ್ ಆನ್ ರಿಮೈನಿಂಗ್ ಇನ್ಕಮ್ ಮೇಲೆ ಸ್ಲ್ಯಾಬ್ ಇತ್ತಲ್ಲ, ಅಪ್ ಟು 2,50,000 ತನಕ, 2,50,000 ಇಂದ 5 lakh ತನಕ, 5 lakh ಟು 10 lakh ಮತ್ತು 10 lakh ಅಬೌವ್ ನಿಮ್ಮ ಪರ್ಸೆಂಟ್ ಎಲ್ಲ ಗೊತ್ತಲ್ವಾ. ಆ ಕ್ಯಾಲ್ಕುಲೇಷನ್ ಮಾಡಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸನ್ನು ಆ್ಯಡ್ ಮಾಡಿ ಒಂದು ಅಮೌಂಟ್ ಬರ್ತದೆ. ಅದರಲ್ಲಿ ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೀನಿ. ಸೊ ನೋಡಿ, ಇಷ್ಟ ಮ್ಯಾಕ್ಸಿಮಮ್ ಟಿ ಡಿ ಎಸ್ಸಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಈ ರೀತಿ ಕೇಳ್ತಾ ಇರೋರೆ ಸ್ವಲ್ಪ ಚೆನ್ನಾಗಿ ಎಕ್ಸಾಮನ್ನು ಟಿ ಡಿ ಎಸ್ಸಿಗೆ ಸಂಬಂಧಪಟ್ಟಂತೆ ಅಟೆಂಡ್ ಮಾಡಿ. ಬಹಳಷ್ಟು ಜನ ಟಿ ಡಿ ಎಸ್ ಮಾಡಿ ಅಂತ ಕೇಳಿದ್ದಕ್ಕೋಸ್ಕರ ಇದನ್ನ ಅವಸರದಲ್ಲೇ ಮಾಡಿದ್ದೀನಿ. ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಭಾಳ ಸಿಂಪಲ್ ಆಗಿದೆ. ಇದೇ ಥರ ಒಂದಷ್ಟು ಪ್ರಾಬ್ಲಮ್ಸನ್ನು ಮಾಡಿ ನಾಳೆ ಎಕ್ಸಾಮನ್ನು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಸೆಮಿಸ್ಟ್ರನ್ನ ಸಂಪೂರ್ಣ ವೀಡಿಯೋಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.